ಎಲ್ರಿಗೂ ನಮ್ಮ ಶನಿವಾರ ಸತ್ಸಂಗದಲ್ಲಿ ತುಂಬ ಸ್ವಾಗತ. ಈಗ ನಾವು ರಥಯಾತ್ರೆ ಕಾರ್ಯಕ್ರಮವನ್ನು ಮಾಡಿದ್ವಿ. ರಥಯಾತ್ರೆ ಈ ಕಾರ್ಯಕ್ರಮದ ಒಂದು ಅರ್ಥ ಏನು ಹೇಳಿದ್ವಿ ಆಚೆವಾರ. ಭಗವಂತನನ್ನ ಗೋಪಿಯರು ಏನ್ ಮಾಡ್ತಾ ಇದ್ರೆ ಬೃಂದಾವನಕ್ಕೆ ಮರಳಿ ಕರೆತರ್ತಾ ಇದ್ರು. ಕುರುಕ್ಷೇತ್ರದಲ್ಲಿ ಅವರು ಭೇಟಿಯಾಗಿದ್ರು. ಬೃಂದಾವನದಿಂದ ಏನ್ ಹೇಳಿ ಹೋಗಿದ್ದ ಕೃಷ್ಣ, ನಾನು ಆಯ್ತು ಮಥುರೆಗೆ ಹೋಗಿ ಬಂದ್ಬಿಡ್ತೀನಿ ಒಂದು ದಿವಸದಲ್ಲಿ ಹೇಳಿ ಹೋದ. ಆದರೆ ಮತ್ತೆ ಬರಲೇ ಇಲ್ಲ ಅವನು ಕೃಷ್ಣ. ಮಥುರೆಗೆ ಒಂದು ದಿವಸ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿ ಮತ್ತೆ ಅವನು ಮರಳಿ ಬರಲಿಲ್ಲ. ಅದಕ್ಕೆ ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣ ಸಮಯದಲ್ಲಿ ಎಲ್ಲ ದ್ವಾರಕಾವಾಸಿಗಳ ಜೊತೆಗೆ 16,108 ಪಟ್ಟಣರಾಣಿಯರು ಮತ್ತು ಅವನೆಲ್ಲ ಮಕ್ಕಳು ಎಲ್ಲರ ಜೊತೆಗೆ ಕೃಷ್ಣ ಬಂದಿರ್ತಾನೆ. ಆ ಸಮಯದಲ್ಲಿ ಬೃಂದಾವನದ ನಿವಾಸಿಗಳು ಕೂಡ ಅಲ್ಲಿ ಹೋಗಿರ್ತಾರೆ. ಗೋಪಿಯರು, ಯಶೋಧ, ನಂದ, ಕೃಷ್ಣನ ಮಿತ್ರರು, ಗೋಪುಬಾಲಕರು ಎಲ್ಲರೂ ಹೋಗಿರ್ತಾರೆ. ಇಲ್ಲಿ ಕೃಷ್ಣನ ನೋಡ್ಬಿಟ್ಟು ಅವರು ಮರಳಿ ಬೃಂದಾವನಕ್ಕೆ ಬಾ ಅಂತೇಳಿ ಅವರು ಹೇಳ್ತಾರೆ. ಈ ಕುರುಕ್ಷೇತ್ರದಲ್ಲಿ ನೀನು ಏನ್ ಮಾಡಿದ್ಯಾ, ದ್ವಾರಕೆಯಿಂದ ರಾಜಸ್ಯ ಒಂದು ವ್ಯಕ್ತಿ ಆಗಿ ಬಂದಿದ್ಯಾ, ರಾಜಕೀಯ ಸಾಮ್ರಾಟನಾಗಿ ಒಂದು ಏನ್ ಹೇಳ್ತಾರೆ, ಸಂಪೂರ್ಣವಾಗಿ ಮುಕ್ಕುಟವನ್ನು ಧರಿಸಿ ಕ್ಷತ್ರಿಯ ಒಂದು ವೇಷವನ್ನು ಧರಿಸಿ ಬಂದಿದೆ. ಆದರೆ ಈ ನಿನ್ನ ರೂಪ, ಈ ನಿನ್ನ ಒಂದು ವೇಷ ನಮ್ಗೆ ಇಷ್ಟ ಇಲ್ಲ. ನಮ್ಗೆ ಬೇಕಾಗಿರೋದೇನು, ಬೃಂದಾವನದ ಕೃಷ್ಣ ನಮ್ಗೆ ಬೇಕು. ಬೃಂದಾವನದ ಕೃಷ್ಣ ಅಂದ್ರೆ ಈ ರೀತಿ ಇಲ್ಲಿದ್ದಾರಲ್ಲ ಗಿರಿದಾರಿ, ಆ ಒಂದು ಕೊಳಲನ್ನು ನುಡಿಸ್ತಾ ಸಾಧಾರಣವಾದ ಒಂದು ಗೋಪಾಲಕನ ಬಟ್ಟೆಯನ್ನು ಉಟ್ಬಿಟ್ಟು ತಲೆಯಲ್ಲಿ ನವಿಲುಗರಿಯನ್ನು ಮುಡಿದ್ಬಿಟ್ಟು ಬೃಂದಾವನದ ವನಗಳಲ್ಲಿ ಹಸುಗಳನ್ನು ಮೇಯಿಸುವಂಥ ಒಂದು ಅದು ನಾವು ನೋಡ್ಬೇಕು. ಯಮುನಾ ನದಿಯ ತಟದಲ್ಲಿ ಅಂತೇಳಿ ಗೋಪಿಯರು ಕೃಷ್ಣನ ಅವರು ಅವನ ರಥವನ್ನು ಜಗ್ತಾರೆ. ಅದೇ ಶ್ರೀಮತಿ ರಾಧಾರಾಣಿ, ಯಾರು ನಾವು ಸೇವಕರಾಗಿದ್ದೀವಿ ಅವರಿಗೆ ಅಲ್ಲಿ ಹೆಚ್ಚಿನ ಸೇವೆಯ ಅವಶ್ಯಕತೆ ಇದೆ. ಕುರುಕ್ಷೇತ್ರದಲ್ಲಿ ಕೃಷ್ಣನ ಮರಳಿ ಬೃಂದಾವನಕ್ಕೆ ತರಲಿಕ್ಕೆ, ಅದಕ್ಕೋಸ್ಕರ ಭಕ್ತಿ ವಿನೋದ ಠಾಕೂರ್ ಹೇಳ್ತಾ ಇದ್ರು, ನಾವು ಈ ರಥಯಾತ್ರೆಯಲ್ಲಿ ಸೇವೆಯಲ್ಲಿ ಪಾಲ್ಗೊಳ್ಬೇಕು, ರಾಧಾರಾಣಿಗೆ ಸಹಾಯ ಮಾಡಿದ ಹಾಗೆ ರಥಯಾತ್ರೆ ತಾವೆಲ್ಲ ತುಂಬಾ ಸೇವೆಗಳನ್ನು ಮಾಡಬೇಕು. ಕೃಷ್ಣ ಅವನು ಇದಕ್ಕೆ ಗುಂಡೀಚಾ ಯಾತ್ರಾ ಅಂತ ಕೂಡ ಹೇಳ್ತಾರೆ. ಗುಂಡೀಚಾವನ್ನ ಅದನ್ನ ಬೃಂದಾವನಕ್ಕೆ ಹೋಲಿಸಲಾಗಿದೆ. ಗುಂಡೀಚಾ ಅಂದ್ರೆ ಬೃಂದಾವನ. ಈಗ ಶ್ರೀಮಂದಿರ, ಭಗವಂತನ ಏನೋ ಒಂದು ಜಗನ್ನಾಥ್ ಪುರಿಯಲ್ಲಿ ಪುರಿ ಶ್ರೀಮಂದಿರ ಏನಿದೆಯಲ್ಲ ಅದಕ್ಕೆ ಕುರುಕ್ಷೇತ್ರಕ್ಕೆ ಹೋಲಿಸಲಾಗಿದೆ ಅಥವಾ ದ್ವಾರಕೆಗೆ ಹೋಲಿಸಲಾಗಿದೆ. ಅಲ್ಲಿಂದ ಕೃಷ್ಣ ಮರಳಿ ಬೃಂದಾವನಕ್ಕೆ ಕರೆತರದು ಅದೇ ರಥಯಾತ್ರೆ. ಅಲ್ಲಿ ಗುಂಡೀಚಾ ಮಾರ್ಜನ ಅಂತ ಕೃಷ್ಣ ಬರ್ಬೇಕಾದ್ರೆ ಅಲ್ಲಿ ಗುಂಡೀಚಾ ಮಾರ್ಜನ ಮಾಡ್ತಾರೆ. ಒಂದು ದಿವಸ ಮುಂಚೆ ಎಲ್ಲ ಆ ದೇವಸ್ಥಾನವನ್ನು ಬಹಳ ಸ್ವಚ್ಛಗೊಳಿಸಿದ್ರು, ಬಳಪಳೆ ಹೊಳೆಯೋಗಿ. ಯಾಕಂದ್ರೆ ಒಂದು ವರ್ಷದಿಂದ ಅಲ್ಲಿ ಭಗವಂತ ಇರೋದಿಲ್ಲ, 8 ದಿವಸ ಅಷ್ಟೇ ಇರ್ತಾರೆ. ಬಂದು ಎಲ್ಲ ಮಂದಿರವನ್ನು ಅದನ್ನು ಸಂಪೂರ್ಣವಾಗಿ ಮಾರ್ಜನ ಅಂದರೆ ಸ್ವಚ್ಛತೆಯನ್ನು ಮಾಡ್ತಾರೆ. ಮೇಲಿಂದ ಹಿಡಿದುಬಿಟ್ಟು ಕೆಳಗಡೆವರೆಗೆ ಸೀಲಿಂಗ್, ಗೋಪುರದಿಂದ ಎಲ್ಲವನ್ನ ಸ್ವಚ್ಛಗೊಳಿಸ್ತಾರೆ. ಗುಂಡೀಚಾ ಮಾರ್ಜನ ಅಂತಾರೆ. ಆ ರೀತಿ ನಮ್ಮ ಹೃದಯವೂ ಕೂಡ ಯಾವಾಗ ಸಂಪೂರ್ಣವಾಗಿ ಸ್ವಚ್ಛ ಆಗುತ್ತೆ ಆವಾಗ ಭಗವಂತ ನಮ್ಮ ಹೃದಯದಲ್ಲಿ ಅವ್ರನ್ನ ನಾವು ಬರ್ಮಾಡ್ಕೊಳ್ಬೋದು. ಅದಕ್ಕೆ ರಥಯಾತ್ರೆ. ಭಗವಂತನನ್ನ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಹೃದಯದಲ್ಲಿ ಮರಳಿ ಅವನಿಗೆ ಎಳಿತಾ ಇದ್ವಿ, ತರ್ತಾ ಇದ್ವಿ. ಇದು ಒಂದು ರಥಯಾತ್ರೆಯ ಅರ್ಥ. ಯಾವ ರೀತಿ
ಬೃಂದಾವನದಲ್ಲಿ ಕೃಷ್ಣ ಒಂದು ದಿವಸ ಮಥುರೆಗೆ ಹೋಗಿ ಬಂದ್ಬಿಡ್ತೀನಿ ಅಂತಾನಲ್ಲ, ಆ ರೀತಿ ಅವನೇನು ಮಾಡ್ತಾನೆ, ಇಲ್ಲಿ ರಥಯಾತ್ರೆಯಲ್ಲಿ ಅವನು ಪರ್ಮಿಷನ್ ತಗೊಳ್ತಾನೆ. ಯಾರ್ದು ಯಾರು ತಗೋಬೇಕು ಪರ್ಮಿಷನ್? ಹೋಮ್ ಮಿನಿಸ್ಟರ್. ಅದು ಲಕ್ಷ್ಮೀ ದೇವಿ, ಮಹಾಲಕ್ಷ್ಮಿಯ ಪರ್ಮಿಷನ್ ತಗೊಳ್ತಾನೆ ಕೃಷ್ಣ. ಏನ್ ಮಾಡ್ತಾನೆ, ಮಹಾಲಕ್ಷ್ಮಿ ಪರ್ಮಿಷನ್ ತಗೊಂಡು ಆಮೇಲೆ ಒಂದು ದಿವಸ ನಾನೇನು ಮಾಡ್ತೇನೆ, ಸ್ವಲ್ಪ ಹೊರಗಡೆ ಭಾಳ ದಿವಸ ಹೊರಗಡೆ ಕೂತ್ಕೊಂಡು ಒಂದು ದಿವಸ ಸ್ವಲ್ಪ ಸುತ್ತಾಡಿ ಬರ್ತೀನಿ ನಾನು ಅಂತ ಹೇಳಿ, ಮಹಾಲಕ್ಷ್ಮಿಗೆ ಒಂದೇ ದಿವಸ ಬಂದ್ಬಿಡ್ತೀನಿ ಅಂತ ಹೇಳಿ. ಯಾವ ರೀತಿ ಕೃಷ್ಣ ಬೃಂದಾವನದಲ್ಲಿ ಎಲ್ಲ ಗೋಪಿಯರು ತಡೆದ್ರಿ, ಹೇಳಿದ್ರು ಇಲ್ಲ ಇಲ್ಲ ನಾನು ಒಂದೇ ದಿವಸದಲ್ಲಿ ಬಂದ್ಬಿಡ್ತೀನಿ ಅಂತ, ಒಂದೇ ದಿವಸದಲ್ಲಿ ನಾನು ಬಂದ್ಬಿಡ್ತೀನಿ ಅಂತೇಳಿ ಯಾವ ರೀತಿ ಅವ್ರು ಹೇಳಿದ್ರಲ್ಲ ಆ ರೀತಿ ಅವನು ಹೇಳಿ ಹೋಗ್ತಾನೆ. ಹೇಳಿ ರಥಯಾತ್ರೆಗೆ ಹೊರಡ್ತಾರೆ ಭಗವಂತ. ಆದ್ರೆ ಒಂದು ದಿವಸ ಕಳೆಯುತ್ತೆ, 2 ದಿವಸ ಕಳೆಯುತ್ತೆ. ಮೊದಲು ಮಹಾಲಕ್ಷ್ಮೀ ದೇವಿಗೆ ಏನಾಗುತ್ತೆ, ಮೊದಲು ಮಹಾಲಕ್ಷ್ಮೀ ದೇವಿ ಮೊದಲು ವೇಟ್ ಮಾಡ್ತಾಳೆ. 1 ದಿವಸ, 2 ದಿವಸ ಆಯ್ತು, 3 ದಿವಸ ಆಯ್ತು, ಇನ್ನು ಮತ್ತೆ ಏನ್ ಮಾಡ್ಲಿಲ್ಲ, ಜಗನ್ನಾಥ ಮರಳಿ ಬರ್ಲೇ ಇಲ್ಲ. ಒಂದೇ ದಿವಸ ಹೋಗಿ ಬರ್ತೀನಿ ಅಂತ ಹೇಳಿದ. ಟಿಪಿ ಏನಿತ್ತು ಜಗನ್ನಾಥಂದು, ಒಂದೇ ದಿವಸ ಟೂರ್ ಪ್ಲಾನ್ ಇತ್ತು. ಬೆಳಗ್ಗೆ ಏನು ಹೋಗಿ ರಾತ್ರಿ ಬಂದ್ಬಿಡ್ತೀನಿ ಅಂತ ಹೇಳಿ ಹೋಗಿದ್ದ. ಅದೇ 2 ದಿವಸ 3 ದಿವಸ ಆಯ್ತು, ಬರ್ಲೇ ಇಲ್ಲ. ಮಹಾಲಕ್ಷ್ಮಿ ಕಾತ್ರದಿಂದ ಕಾಯ್ತಾ ಇದ್ದು, ಈಗ ಬರ್ತಾರೆ ಸ್ವಾಮಿ ಕೃಷ್ಣ ಅಂತ. 3 ದಿವಸ ಆಯ್ತು ಬರ್ಲಿಲ್ಲ. 4ನೇ ದಿವಸ, 4 ದಿವಸ ಕಳೆದ್ರು ಭಗವಂತ ಮಾಡಿ ಬರ್ಲೇ ಇಲ್ಲ. ಅದಕ್ಕೋಸ್ಕರ 5ನೇ ದಿವಸ ರಾತ್ರಿ ಏನ್ ಮಾಡ್ತಾರೆ, ಲಕ್ಷ್ಮೀ ದೇವಿ ಅವಳು ತನ್ನ ಸೇವಕರಿಗೆಲ್ಲ ಹೇಳ್ತಾರೆ, ಆಯ್ತು ನನಗೇನು, ಈಗ ನೀವು ಪಲ್ಲಕ್ಕಿಯನ್ನ ರೆಡಿ ಮಾಡಿ ನಾವು ಹೋಗೋಣ, ಭಗವಂತನ ಕರ್ಕೊಂಡು ಬರೋಣ. ಎಷ್ಟು ದಿವಸ ಹೋಗ್ತಾರೋ. ಆದರೆ ಅಲ್ಲಿ ಏನಾಗಿದೆ, ಅಲ್ಲಿ ಭಗವಂತ ಅವರು ಈ ಶ್ರೀ ಮಂದಿರ ಅಂದ್ರೆ ತುಂಬಾ, ಇಲ್ಲಿ ಏನಿದೆ ಶ್ರೀ ಮಂದಿರ ಐಶ್ವರ್ಯ ಇದೆ. ಅಲ್ಲಿ ಕೃಷ್ಣನಿಗೇನು ಬೃಂದಾವನದ ಒಂದು ಸಾದಾ ಜೀವನ, ಅದು ಒಂದು ಕೈದೋಟ ಥರ ಇದೆ. ಗುಂಡಿಚ ಮಂದಿರಲ್ಲಿ ವಿಶಾಲವಾಗಿ ಕೈದೋಟ ಥರ, ಅಲ್ಲೆಲ್ಲ ಅವನು ಬೃಂದಾವನದ ಒಂದು ಭಾವದಲ್ಲಿ ಕೃಷ್ಣ ಹೋಗ್ಬಿಡ್ತಾನೆ, ಅವನು ಬರೋದಿಲ್ಲ. 5ನೇ ದಿವಸ ರಾತ್ರಿ ಪಲ್ಲಕ್ಕಿಯನ್ನು ರೆಡಿ ಮಾಡಿಸ್ಬಿಟ್ಟು ರಾಜವೇಷದಲ್ಲಿ, ಸಂಪೂರ್ಣ ಸುವರ್ಣ ವೇಷದಲ್ಲಿ ಅವರು ಶೃಂಗಾರ ಮಾಡಲಾಗುತ್ತೆ ಲಕ್ಷ್ಮೀ ದೇವಿಗೆ. ಲಕ್ಷ್ಮೀ ದೇವಿ ಪಲ್ಲಕ್ಕಿಯಲ್ಲಿ ಕುಳಿತು ಅವ್ರು ಏನು ಮಾಡ್ತಾರೆ, ಅವ್ರು ಹೋಗ್ತಾರೆ ಗುಂಡೀಚಾ ದೇವಸ್ಥಾನಕ್ಕೆ ಹೋಗ್ತಾರೆ. ಈ ಶ್ರೀ ಮಂದಿರದಿಂದ ಗುಂಡೀಚಾ ಮಂದಿರ ಏನಿದೆಯಲ್ಲ, ಅದು ಸುಮಾರು 3 ರಿಂದ 3.5 ಕಿಲೋಮೀಟರ್ ಇದೆ. ಅಲ್ಲಿಂದ ಅಲ್ಲಿ ಹೋಗ್ತಾರೆ. ಹೋಗಿ ನೋಡಿದ್ರೆ ಅವಾಗ ಏನಾಗಿರುತ್ತೆ, ಅಲ್ಲಿ ದೇವಸ್ಥಾನದ ದ್ವಾರಗಳು ಮುಚ್ಚಿರ್ತವೆ. ದೇವಸ್ಥಾನದ ದ್ವಾರಗಳು ಮುಚ್ಚಿರ್ತವೆ. ಮುಚ್ಚಿದಾಗ ಇವರು ಬಹಳ ಅದ್ಭುತ ಮಾಡ್ತಾರೆ. ಈಗ ಜಗನ್ನಾಥನ ಸೇವಕರು ಮತ್ತು ಲಕ್ಷ್ಮೀ ದೇವಿಯ ಸೇವಕಿಯರು ಅವ್ರ ಮಧ್ಯೆ ಅದ್ಭುತ ಆಗುತ್ತೆ. ನೀವು ದೇವಸ್ಥಾನದ ಬಾಗಿಲು ಯಾಕೆ ಮುಚ್ಚಿದ್ದೀರಿ, ತೆಗಿಬೇಕು. ಕೃಷ್ಣನ ಮತ್ತೆ ನಾನು ಕರ್ಕೊಂಡು ಹೋಗಿ ಬಂದಿದ್ದೀನಿ. ಅವರು ಇಲ್ಲ, ಈಗ ಭಗವಂತ ನೈವೇದ್ಯ ಆಗ್ತಾ ಇದೆ ಅಥವಾ ಶೃಂಗಾರ ಆಗ್ತಾ ಇದೆ, ನಾನಾ ಕಾರಣಗಳನ್ನು ಕೊಟ್ಟು ಅವರು ಬಾಗಿಲು ತೆಗೆಯೋದಿಲ್ಲ. ಲಕ್ಷ್ಮೀ ದೇವಿಗೆ ಒಳಗಡೆ ಬಿಡೋದಿಲ್ಲ. ಹೀಗಾಗಿ ಲಕ್ಷ್ಮೀ ದೇವಿ ಬಹಳ ಕೋಪ ಬರುತ್ತೆ. ಆಗ ಆಯ್ತು ನೋಡ್ಕೊಳ್ತೀನಿ, ನೀನು ದೇವಸ್ಥಾನದ ಒಳಗಡೆ ಬಿಟ್ಟಿಲ್ಲ ಅಂತೇಳಿ ಕೋಪದಿಂದ ಅವಳು ಬಂದು ಏನು ಮಾಡ್ತಾರೆ, ನಂದಿಘೋಷ, ಭಗವಂತನ ಒಂದು ಇದೇನು ರಥ ಇದೆಯಲ್ಲ, ಜಗನ್ನಾಥನ ರಥದ ಹೆಸರೇನು, ನಂದಿಘೋಷ. ಬಲರಾಮಂದು ಕಾಲಧ್ವಜ, ಸುಭದ್ರೆದು
ಗೋವಿಂದ. ಹಾಂ, ಏನು ಸುಭದ್ರೆಯ ರಥದ ಹೆಸರೇನು? ದೇವದಲನ. ಈ 3 ರಥಗಳಲ್ಲಿ ಅವಳು ಹೋಗಿ ಜಗನ್ನಾಥನ ರಥವನ್ನ ಸ್ವಲ್ಪ ಅದನ್ನ ಅವರು ಮುರಿತಾರೆ. ಒಂದು ಮರವನ್ನ ಅದರ ಕಟ್ಟಿಗೆ ಒಂದು ಸ್ವಲ್ಪ ಮುರಿದು ತನ್ನ ಕೋಪವನ್ನು ಪ್ರದರ್ಶನ ಮಾಡಿ ಅವಳು ಮರಳಿ ಶ್ರೀಮಂದಿರಕ್ಕೆ ಬರ್ತಾಳೆ. ಈ ರೀತಿ ಈ ಹೇರಾ ಪಂಚಮಿ ಉತ್ಸವ ಅಂತ ಹೇಳ್ತಾರೆ. ಅಂದರೆ ಇವತ್ತು ದ್ವಾದಶಿ ಅಲ್ಲ, ದ್ವಿತೀಯದಂದು ರಥಯಾತ್ರೆ ಆಗುತ್ತೆ. ದ್ವಿತೀಯದಂದು ರಥಯಾತ್ರೆ ಆದ್ಮೇಲೆ ದ್ವಿತೀಯ ಭಗವಂತ ಹೊರಗಡೆ ಬರ್ತಾರೆ. ದ್ವಿತೀಯ, ತೃತೀಯ, ಚತುರ್ದಶಿ, ಪಂಚಮಿಗೆ ಭಗವಂತ ಬರೋದಿಲ್ಲ. 4 ದಿವಸ ನೋಡಿರೋರು ಲಕ್ಷ್ಮೀದೇವಿ ಅಂತ. ಅದಕ್ಕೆ ಹೇರಾ ಪಂಚಮಿ ಅಂತ. ಹೇರಾ ಈ ಶಬ್ದದ ಅರ್ಥೇನೋ ಲುಕ್ ಟು ಲುಕ್ ಅಂದರೆ ಅಥವಾ ಸರ್ಚ್ ಮಾಡೋದು. ಏನು ಸರ್ಚ್ ಕನ್ನಡದಲ್ಲಿ ಹೇಳ್ತಾರೆ ನೀವು, ಹುಡ್ಕಾಡೋದು. ಭಗವಂತನ ಹುಡ್ಕಾಡ್ಕೊಂಡು ಎಲ್ಲಿ ಹೋಗ್ಬಿಟ್ರಿ ಇವರು ಅಂತ ಹೇಳಿ ಅವನ್ನ ಹುಡ್ಕಾಡ್ಕೊಂಡು ಕರ್ಕೊಂಡ್ಬರಕ್ಕೆ ಅವ್ರು ಏನು ಮಾಡ್ತಾರೆ, ಅವ್ರು ಹೋಗ್ತಾರೆ. ಇದಕ್ಕೆ ಹೇಳ್ತಾರೆ ಹೇರಾ ಪಂಚಮಿ ಅಂತ ಹೇಳಿ. ಹೇರಾ ಅಂದ್ರೆ ಟು ಗ್ಲಾನ್ಸ್ ಟು ಲುಕ್ ಅಂತ ಹೇಳಿ ಆಗುತ್ತೆ ಬಂಗಾಲಿ ಮತ್ತು ಒಡಿಯಾದಲ್ಲಿ. ಅವ್ರು ಹೋಗಿ ಭಗವಂತನನ್ನ ಇದು ಮಾಡಿ ಬರ್ತಾರೆ. ಇದಕ್ಕೆ ಹೇರಾ ಪಂಚಮಿ ಅಂತ ಮರಳಿ ಬರ್ತಾರೆ. ಇಲ್ಲಿ ನಾವು ನೋಡ್ಬೋದು ಯಾವ ರೀತಿ ಒಂದು ಸಂಬಂಧದಲ್ಲಿ ಏನಿರುತ್ತೆ, ಒಂದು ಅಕೌಂಟಬಿಲಿಟಿ ಇರುತ್ತೆ. ಅಂದರೆ ಭಗವಂತನ ತನ್ನ ಲೀಲೆಯಿಂದ ತೋರಿಸ್ತಾರೆ ಲಕ್ಷ್ಮೀದೇವಿ. ಅಂದರೆ 1 ದಿವಸ ಅಂತ ಹೇಳಿದವರು ಇವರು 4 ದಿವಸ ಆಗೋಯ್ತು, ಇನ್ನೂ ಬಂದಿಲ್ಲ. ಈಗೆಲ್ಲ ಮೊಬೈಲ್ ಫೋನು ಏನೇನೋ ಇದ್ದಾವೆ, ವಿಡಿಯೋ ಕಾಲು ಎಲ್ಲ ಮಾಡ್ಬೋದು. ಆದರೆ ಆ ಸಮಯದಲ್ಲಿ ಏನೂ ಇರಲಿಲ್ಲ. ಏನು ಹೇಳ್ತಾರೆ, ಊರಿಗೆ ಹೋದವರು ಸುದ್ದಿ ದೇವರನ್ನೇ ಬಲ್ಲ ಅಂತ ಹೇಳಿ ಯಾವಾಗ ಮಾಡಿ ಬರ್ತಾರೆ ಅನ್ನೋದು ಅದೇನೂ ಇರಲಿಲ್ಲ. ಅದಕ್ಕೋಸ್ಕರ ಈ ಒಂದು ಸಂಬಂಧ ಇದೆಯಲ್ಲ, ಇಲ್ಲಿ ಲಕ್ಷ್ಮೀದೇವಿ ತನ್ನ ಒಂದು ಈ ಲೀಲೆಯಿಂದ ಅವಳು ತೋರಿಸ್ತಾ ಇದ್ದಾಳೆ. ಏನು ತೋರಿಸ್ತಾ ಇದ್ದಾಳೆ? ಅಂದರೆ ನಿಮಗೆ ವಚನವನ್ನ ಪಾಲನೆ ಮಾಡಬೇಕು. ಕೊಟ್ಟ ವಚನವನ್ನ ಏನ್ ಮಾಡಬೇಕು? ಪಾಲನೆ ಮಾಡಬೇಕು. 1 ದಿವಸ ಅಂತ ಹೇಳೋದವರು 4 ದಿವಸ ಹೋಗ್ಬಿಡ್ಲಿಲ್ಲ. ಆದ್ರೆ ಕೃಷ್ಣ ಅವ್ರು ಏನ್ ಮಾಡ್ತಾರೆ, 8 ದಿವಸ ಮಾಡ್ತಾನೆ ಬರೋಕ್ಕೆ. ಆಮೇಲೆ ರಥದ ಮೇಲೆ 2 ದಿವಸ ಆಗುತ್ತೆ. ಎಲ್ಲ ಸೇರಿ ಒಂದು 10 ದಿವಸ ಆಗುತ್ತೆ. ಏನಾದ್ರು ಬರೋದಿಲ್ಲ ಅವನು ಕೃಷ್ಣ. ಅದಕ್ಕೋಸ್ಕರ ಅವರು ಕೊನೆಗೆ ಭಗವಂತ ದೇವಸ್ಥಾನದೊಳಗೆ ಹೋಗ್ಬೇಕೀಗಂದ್ರೆ ಅಲ್ಲಿ ಭಗವಂತ ನಿಲ್ಲಿಸಲಾಗುತ್ತೆ. ಅವನಿಗೆ ಹಾಗೆ ತಗೊಳ್ಳಲ್ಲ ಒಳಗೆ. ಏನಾದರೂ ಮನೆ ಕಡೆ ನೆನಪಿದೆಯಾ ನಿಮಗೆ ಅಂತ ಹೌದಿಲ್ಲ? ಯಾರಾದರೂ ಯಜಮಾನರು ಎಲ್ಲ ಮಾತಾಡಿದ್ರೆ ಸ್ವಲ್ಪ ಲೇಟಾಗಿ ಬಂದರೆ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ, ಸ್ವಲ್ಪ ಸುರ್ತಿಯಾಗಿ ಎದಿರಲ್ಲ ನೀವು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಹಂಗಾದ್ರೆ ಏನಂತ ಹೇಳಿ ಕೋಸ್ಮೆ ಹೇಕಿನಿ ನೀವು ಸ್ವಲ್ಪ ಏನಾದರೂ ಪ್ರಜ್ಞೆ ಇದೆಯಾ ನಿಮಗೆ? ಮನೆ ಕಡೆಗೆ ಏನಾದರೂ ಧ್ಯಾನ ಇದೆಯಾ ಅಂತ ಹೇಳಿ ಕೇಳ್ತಾರೆ. ಆ ರೀತಿ ಲಕ್ಷ್ಮೀದೇವಿಗೂ ಕೂಡ ಹೊರಗೋದ್ರೆ ಮರ್ತೇ ಬಿಡೋದೇನು ಹೇಳಿ ಆ ರೀತಿ ಅವ್ರಿಗೆ ಒಂದ್ಸಲ ಬಿಡೋದಿಲ್ಲ. ದೇವಸ್ಥಾನ ಒಳಗೆ ಬಿಟ್ಕೊಳ್ಳಲ್ಲ. ಬಾಗ್ಲಲ್ಲಿ ನಿಲ್ಲಿಸಿ ಪ್ರಶ್ನೆ ಮಾಡ್ತಾರೆ. ಆಮೇಲೆ ಕೊನೆಗೆ ಭಗವಂತ ಇದು ದೇವಸ್ಥಾನ. ಈ ರೀತಿ ಒಂದು ಸಂಬಂಧದಲ್ಲಿ ಆ ಒಂದು ವಚನ ಪಾಲನೆಯ ಮಹತ್ವವನ್ನ ಶ್ರೀಮತಿ ಲಕ್ಷ್ಮೀದೇವಿ ಮಹಾಲಕ್ಷ್ಮಿ ಅವರು ತೋರಿಸ್ತಾರೆ. ಇನ್ನು
ಭಗವಂತನ ನಾವು ನೋಡಿದ್ವಿ. ಈ ರೀತಿ ಅವರು ಗುಂಡೀಚಾ ಮಂದಿರ ತರ್ತಾರೆ. ಪ್ರತಿ ವರ್ಷ ಇದು ಆಗುತ್ತೆ. ಏನು ಹೇಳ್ತಾರೆ, ಗುಂಡೀಚಾ ಮಾರ್ಜನ ಆಗುತ್ತೆ ಅಂತ ಹೇಳಿ. ಗುಂಡೀಚಾ ಮಾರ್ಜನ ಮತ್ತು ರಥಯಾತ್ರೆ ದಿವಸ ತುಂಬ ಮಳೆ ಆಗುತ್ತೆ. ನಿನ್ನೆ ಕೂಡ ಮೊನ್ನೆ ಕೂಡ ತುಂಬ ಮಳೆ ಆಗಿದೆ ಜಗನ್ನಾಥಪುರ. ರಥ ಯೂಶ್ವಲಿ ಅದು ರಥ 2:30-3 ಗಂಟೆಗೆ ಮ್ಯಾಕ್ಸಿಮಮ್ ಸ್ಟಾರ್ಟ್ ಆಗಬೇಕು. ಇದು ನಿನ್ನೆ ಏನಾಗಿದೆ, ಮೊನ್ನೆ ನಾವು ಮಾಡಿದ್ವಲ್ಲ, ಇವತ್ತು 16ನೇ ತಾರೀಕು ರಥಯಾತ್ರೆ, ಸಾಯಂಕಾಲ 5 ಗಂಟೆಗೆ ರಥ ಹೊರಟಿದೆ. ತುಂಬ ಮಳೆ ಇತ್ತು. 5 ಗಂಟೆಗೆ ರಥ ಹೊರಟು. ತುಂಬ ನೀರಿನಿಂದ ಅನೇಕ ಜನರಿಗೆ ಗಾಯಗಳಾದವು. 200ಕ್ಕಿಂತ ಹೆಚ್ಚು ಜನ ಗಾಯ ಆಗಿ ಹಾಸ್ಪಿಟಲ್ ಆಗಿದ್ದಾರೆ. 1-2 ತೀರ್ಕೊಂಡಿದ್ದಾರೆ. ಮತ್ತು 10 ಲಕ್ಷಕ್ಕಿಂತ ಜಾಸ್ತಿ ಜನ, ಇಷ್ಟೆಲ್ಲ ಮಳೆ ಇದ್ರು ಎಲ್ಲ ಬಿಟ್ಟು 10 ಲಕ್ಷ. ನಾವೇನು ತಿಳ್ಕೊಂಡಿದ್ವಿ, 10 ಲಕ್ಷ 12 ಲಕ್ಷ ಜನ ರಥಯಾತ್ರೆಗೆ ಬರ್ತಾರೆ. ಯಾವುದೇ ಇನ್ವಿಟೇಷನ್ ಇರಲ್ಲ. ರಥಯಾತ್ರೆದು ಯಾವುದು ನಾವು ಇಲ್ಲಿ ನೋಡಿ ಜನರಿಗೆ ಬನ್ನಿ ಅಂತೇಳಿ 26,000 ಇನ್ವಿಟೇಷನ್ ನಾವು ಪ್ರಿಂಟ್ ಮಾಡಿದ್ವಿ. ಎಷ್ಟು ಇನ್ವಿಟೇಷನ್ ಪ್ರಿಂಟ್ ಮಾಡಿದ್ವಿ? 26,000 ಇನ್ವಿಟೇಷನ್ ಪ್ರಿಂಟ್ ಮಾಡಿದ್ವಿ. ಆಮೇಲೆ ನಮ್ಮ ಭಕ್ತರು ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೇಕು ನೀವು, ಇನ್ಸ್ಟಾಗ್ರಾಮಲ್ಲೆಲ್ಲ 50,000, 30,000, 15,000, 40,000 ಫಾಲೋವರ್ಸ್ ಇದ್ದು ಅಂತ ಇನ್ಫ್ಲೂಯೆನ್ಸರ್ಸ್ ಏನಿದ್ದಾರೆ ಅವ್ರು ಕರ್ಕೊಂಡು ಬಂದು ವಿಡಿಯೋ ಮಾಡಿಸಿ ಹಾಕಿದ್ದಾರೆ. ಲಕ್ಷಾಂತರ ಜನ ನೋಡಿದ್ದಾರೆ. ಬಂದವ್ರು ಯಾರು? 8,000 ಜನ ಪ್ರಸಾದ ತಗೊಂಡಾರೆ. ರಥಯಾತ್ರೆಯಲ್ಲಿ ಬಂದವರು 1,000-2,000 ಅಷ್ಟೇ. ಅಫ್ಕೋರ್ಸ್ ಭಾಳ ಜನ ಬಂದು ಸ್ವಲ್ಪ ಸಮಯ ಎಳೆದು ಹೋಗಿದ್ದಾರೆ. ತುಂಬ ಜನ ಭಗವಂತನ ಒಂದು ಕೃಪೆ ತಗೊಂಡಿದ್ದಾರೆ. ಭಗವಂತನ ಕೃಪೆ ಪ್ರಸಾದ ರೂಪದಲ್ಲಿ. ಪ್ರಸಾದ ಅಂದರೆ ನಮ್ಮ ಪ್ರಭುಜಿ ಹೇಳ್ತಿದ್ರು, ಅಂದರೆ ಪ್ರಸಾದ ಅಂದರೆ ಪ್ರಭು ಕಾ ಸಾಕ್ಷಾತ್ ದರ್ಶನ. ಏನ ಪ್ರಸಾದ ಅಂದರೆ ಪ್ರಭು ಕಾ ಸಾಕ್ಷಾತ್ ದರ್ಶನ, ಭಗವಂತನ ಸಾಕ್ಷಾತ್ ದರ್ಶನ ಅದು ಪ್ರಸಾದ ಅಂತಂದ್ರೆ. ಅದಕ್ಕಂತೂ ಭಾಳ ಜನ ಬಂದರು. ಎಲ್ಲರೂ ಪ್ರಸಾದ ತಗೊಂಡ್ರು. ಜಗನ್ನಾಥಪುರಲ್ಲಿ ಅದೇ ವಿಶೇಷ. ಭಗವಂತನ ಕೇವಲ ಪ್ರಸಾದ ತೆಗೆದುಕೊಂಡ್ರೆ ಏನಿದೆಯಲ್ಲ, ಅವ್ರಿಗೆ ಮುಕ್ತಿ ಲಭ್ಯ ಆಗುತ್ತೆ. ಭಗವಂತನ ರಥದ ಮೇಲೆ ದರ್ಶನ ಮಾಡುವವರಿಗೆ, ಹಿಂದೆ ಮುಂದೆ ಚಲಿಸಿದವ್ರಿಗೆ ಅವ್ರಿಗಂತೂ ಹಾಗೆ ಆಗುತ್ತೆ. ಕೇವಲ ಪ್ರಸಾದ ಕೂಡ ಸ್ವೀಕಾರ ಮಾಡಿದ್ರೆ ಏನಾಗುತ್ತೆ, ಅವ್ರಿಗೆ ಮುಕ್ತಿ ಲಭ್ಯ ಆಗುತ್ತೆ. ಜಗನ್ನಾಥ ಪ್ರಸಾದ ಅಂತೇಳಿ ಬ್ರಹ್ಮಾಂಡ ಪುರಾಣದ ವಿಚಾರ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಇನ್ನೊಂದು ಸಾರಿ ನಾನು ವೃತ್ತಿಪೂರ್ವಕವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆ ಮತ್ತು ಧನ್ಯವಾದಗಳು ಸಲ್ಲಿಸ್ತೀನಿ. ನೀವೆಲ್ಲ ವಿಶೇಷವಾಗಿ ನಮ್ಮ ಸತ್ಸಂಗದ ಭಕ್ತರು ಎಲ್ಲ ನೀವು ತುಂಬ ಸೇವೆಯನ್ನು ಮಾಡಿ ರಥಯಾತ್ರೆ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವಾಗಿ ಮಾಡಿದ್ದೀನಿ. ಇಲ್ಲಿ ಉಪಸ್ಥಿತರಿರೋರು ಮತ್ತು ಕಾರಣಾಂತರಗಳಿಂದ ಕೆಲವರು ಭಾಳ ಆಯಾಸ ಆಗಿದೆ, ಇದೆಲ್ಲ ಬಂದಿಲ್ಲ ಕೆಲವರು ಭಕ್ತರು. ಅವ್ರಿಗೆ ಎಲ್ಲರಿಗೂ ಸೇರಿ ನಾವು ಒಂದು ಸಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳಿ ಭಗವಂತ ಎಲ್ಲರಿಗೂ ಆಯುಧ, ಆರೋಗ್ಯ, ಸಂಪತ್ತು ಎಲ್ಲವನ್ನು ನೀಡಿ ವಿಶೇಷವಾಗಿ ತನ್ನ ವಿಶೇಷ ಅನುಗ್ರಹವನ್ನು ನೀಡಿ ಅವರಿಗೆ ನಮ್ಮೆಲ್ಲರಿಗೂ ಅಂದರೆ ನಮ್ಮೆಲ್ಲರಿಗೂ ಎಲ್ಲ ಸೇವೆ ಮಾಡ್ತೇವೆ, ಎಲ್ಲ ಒಟ್ಟಾಗಿ ಅವನು ತನ್ನ ಚರಣದಲ್ಲಿ ಶಾಶ್ವತವಾದ ಒಂದು ಆಶ್ರಯವನ್ನು ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಹೋಗ್ತಾರೆ. ಹರೇ ಕೃಷ್ಣ ಮಾಡ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇನ್ನೂ ಹೆಚ್ಚು ಹೆಚ್ಚು ಸೇವೆ ಮಾಡಲಿಕ್ಕೆ ಅವನು ನಮಗೆ ಪ್ರೇರೇಪಿಸಲಿ ಮತ್ತು ಆ ಶಕ್ತಿಯನ್ನು ನೀಡಲಿ ಅಂತೇಳಿ ನಾವು ಪ್ರಾರ್ಥನೆ. ಹರೇ ಕೃಷ್ಣ. ಯಾರಿಗಾದ್ರೂ ಏನೋ ಪ್ರಶ್ನೆ ಇದೆಯಾ?